ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. 138 ಬತ್ತಿರಲ್ಲ, 36 ಬಂದಿದ್ದು, ಮತ್ತೊಂದು 2 ಬಂದು 38 ಆತು. ಆ ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಈ ಅಹಿಂದ ಜನ ಪ್ರಮುಖ ಕಾರಣ, ಅದರಲ್ಲಿ ಅಲ್ಪಸಂಖ್ಯಾತರು ಕಾರಣ. ಆದರೆ ಆ ಅಲ್ಪಸಂಖ್ಯಾತರ ಗತಿ ಏನು? ಇದೊಂದು ಕಡಕ ಜವಾರಿ ಕಾಕ ಹೇಳ್ಬೇಕಿರಲ್ಲ ನಿಮಗೆ ಮೊದಲು. ಅಲ್ಪಸಂಖ್ಯಾತರ ಗತಿ ಏನು? ಹಾವೇರಿದಿಂದ ಹಿಡಿದು ನಾನು ಬಿಜಾಪುರ ಬಾಗಲಕೋಟೆವರೆಗೆ ಹೇಳ್ತೇನೆ. ಉತ್ತರ ಕರ್ನಾಟಕದವರಿಗೆ ಯಾವುದೇ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಎಷ್ಟೋ ಕೋಟಿ ಗಂಟಲೆ ಖರ್ಚು ಮಾಡಿ ಸಮಾವೇಶ ಮಾಡಾಕತ್ತೀರಿ. ಯಾವ ಸಮಾವೇಶ ನಿಮ್ಮದು ಅಲ್ಲಿ ಯಾವ ಸಕ್ಸಸ್ ಆಗ್ತೈತಿ? ನೀವೇನು ಸೋಂಗ ಹಾಕಾಕತ್ತೀರಿ ಅದೆಲ್ಲ ನಿಮ್ಮದು ವಿಫಲ ಆಗಾಕತ್ತೈತಿ. ಯಾಕಂದರೆ ನಿಮ್ಮ ಪಕ್ಷ ನಡೆಸುವಂಥ ನಾವಿಕ ಗಟ್ಟಿಲ್ಲ, ಅದು ಡೋಲಾಯಮಾನ ಹೊಂಟೈತ್ರಿ, ಬ್ಯಾಲೆನ್ಸಿಂಗ ಹೊಂಟಿಲ್ಲ. ಹೋಟ್ ಬೇಕಾದ್ರೆ ಅಲ್ಪಸಂಖ್ಯಾತರು ಬೇಕು, ದಲಿತರು ಬೇಕು, ಅಹಿಂದ ಜನ ಬೇಕು. ಆದರೆ ಗೆದ್ದು ಬಂದ ಮೇಲೆ ಆ ಅಹಿಂದ ಜನ ಅದೇ ಅಲ್ಪಸಂಖ್ಯಾತರ ಜನ ನಿಮ್ಮ ಮನೆಗೆ ಒಂದು ಅರ್ಜಿ ತೊಗೊಂಡು ಬಂದ್ರೆ ಈಡ ಕಡೆ ನಡಿ ಅಂತೀರಿ, ಭೇಟಿನೂ ಆಗೋದಿಲ್ಲ, ಎತ್ತಲ ಭಾಗಲ್ಲಿ ಓಡಿ ಹೋಗ್ತೀರಿ. ಯಾಕೆ? ಅಲ್ಪಸಂಖ್ಯಾತರದ ಶಾಪ ಒಮ್ಮೆ ತೊಗೊಂಡ್ರಿ ಅಹಿಂದ ಮಂದಿದ ಸರ್ವನಾಶ ಆಗ್ತೀರಿ, ತಿಳ್ಕೊರಿ. ನಿಮಗೆ ಇವತ್ತು ಎಚ್ಚರಿಕೆ ಗಂಟೆ ಕೊಡಾಕತ್ತೀನಿ. ಎಷ್ಟೊಂದು ಉತ್ತರ ಕರ್ನಾಟಕದ ದಲಿತ ನಾಯಕರು ಇವತ್ತು ಎಷ್ಟೋ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರ ನಾಯಕರು ಅಧಿಕಾರದಿಂದ ವಂಚಿತರಾಗಿದ್ದಾರೆ. ಅವರಿಗೆ ಯಾವುದೇ ಕೊಟ್ಟಿಲ್ಲ. ಜೀವನ ಪರ್ಯಂತ ಅವರ ವಂಶಸ್ಥರು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸದಾ ದುಡಿದರು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದರು. ಆದರೆ ನೀವು ಯಾರನ್ನು ಇವತ್ತು ವೈಭವೀಕರಣಗೊಳಿಸಾಕತ್ತೀರಿ? ಆ ವೈಭವೀಕರಣಗೊಳಿಸಿದರೆ ಇದೇ ಮಂತ್ರಿ ಮಾನ್ಯರು ಮತ್ತು ಏನು MLAಗಳದಿರಿ ನೀವು ಮೂಲಿ ಗುಂಪಾಗ್ತೀರಿ. ಇನ್ನು ನಿಮಗೆ ಯಾವ ಆಯ್ಸ್ ತರಂಗಿಲ್ಲ. ಮುಂದಿನ ಸಲ ನಿಮ್ಮ ಠೇವಣಿ ನಷ್ಟ ಆಕೈತಿ. ಇದು ಕಡಕ ಜವಾರಿ ಕಾಕಾನ ಎಚ್ಚರಿಕೆ. ಯಾವ MLA ರೀ, ಯಾವ ಮಂತ್ರಿ, ಯಾರು ಮಾಡಿದರು ನಿಮ್ಮನ್ನು ಮಂತ್ರಿ ಮತ್ತು MLA? ಇದೇ ಮತದಾರ ಮಾಡಿದರು, ಇದೇ ಅಹಿಂದ ಜನ ಮಾಡಿದರು. ಆದರೆ ಅದೇ ಅಹಿಂದ ಜನ ಬಂದಾಗ ಬಾಗಲ ಹಾಕೋತೀರಿ, ಮುಚ್ಕೊಂಡು ಹೋಗ್ತೀರಿ, ಹಿತ್ತಲ ಬಾಗಲ್ಲೇ ಓಡಿ ಹೋಗ್ತೀರಿ. ಅಭಿಮಾನದಿಂದ ಬಂದು ಭೇಟಿ ಆದವ್ರನ್ನ ನೋಡು ತಗಳಿಂದ ಯಾವ ಗನ್ಮ್ಯಾನ್ಗೆ ಎತ್ತೀರಿ, 2 ಜನ ಬಂದಾರ, ಭಾಳ ಜನ ಬಂದಾರ, ಹಿತ್ತಲ ಬಾಗಲ್ಲೇ ಓಡಿ ಹೋಗ್ತೀರಿ. ಯಾಕೆ ಓಡಿ ಹೋಗ್ತೀರಿ? ಮಾನ ಮರ್ಯಾದೆ ನಾಚಿಕಿಲ್ಲ ನಿಮಗೆ? ಈ ಮತದಾರ ಬಂದಾರ, ನನ್ನ ಅಭಿಮಾನಿಗಳು ಬಂದಾರ ಭೇಟಿ ಆಗಲಿಕ್ಕೆ ಅಂತೇಳಿ ಹಾರ್ ತುರಾಯಿ ಶಾಲ್ ತೊಗೊಂಬಂದಿದ್ದು ಸಹಿತ ಪಾಪ ವಾಪಸ್ ತೊಗೊಂಬಂದು ನಿಮಗೆ ಹಿಡಿಶಾಪ ಹಾಕಿದರು. ನಾವು ಅಭಿಮಾನಲೇ ಬಂದಿದ್ದು ರೀ ನಮ್ಮ ನಾಯಕನಿಗೆ, ಇವತ್ತು ನಾವು ಸತ್ಕಾರ ಮಾಡುವ ಸಲುವಾಗಿ, ಆದರೆ ಓಡಿ ಹೋದ್ರಿ ಅಂತಂದಾಗ ಅವರ ಮನಸ್ಸು ನೋವು ಮಾಡಿದಿರಿ. ನೀವು ಸರ್ವನಾಶ ಆಗೋ ಕಾಲ ಬರ್ತೈತಿ. ಅಧಿಕಾರ ಅಂತಸ್ತು ಕಾಯಮಲ್ಲ, ಪ್ರೀತಿ ವಿಶ್ವಾಸ ಕಾಯಂ, ಹೃದಯವಂತಿಕೆ ಕಾಯಂ. ಇದನ್ನು ತಲೆಯಾಗಿಟ್ಕೋರಿ. ಅದರ ಸಲುವಾಗಿ ನಾವು ಉತ್ತರ ಕರ್ನಾಟಕದಿಂದ ಕೆಲವು ಆಯ್ದ ವ್ಯಕ್ತಿಗಳ ಬಗ್ಗೆ ಹೇಳ್ತೀನಿ. ಅದರಲ್ಲಿ ಮೊಟ್ಟ ಮೊದಲನೇ ಪಾರ್ಟು ಅಲ್ಪಸಂಖ್ಯಾತರದ್ದು ಹೇಳ್ತೀನಿ. ಆಮೇಲೆ ಅಹಿಂದ ಜನದವರಿಗೆ ಸಹಿತ ಎಷ್ಟು ಉಪಯೋಗ ತೊಗೊಂಡ್ರಿ, ಅವ್ರನ್ನೂ ಸಹಿತ ಮೂಲೆ ಗುಂಪ ಮಾಡಿದಿರಿ, ಅದು 2ನೇ ಪಾಠದಲ್ಲಿ ಹೇಳ್ತೀನಿ. ಈಗ ಕೇವಲ ಅಲ್ಪಸಂಖ್ಯಾತರ ನಾಯಕರದ್ದು ಹೇಳ್ತೀನಿ, ಕೇಳ್ರಿ. ಹಾವೇರಿದಾಗ ಎಂಥ ಮುಸಲ್ಮಾನರು ಅಲ್ಪಸಂಖ್ಯಾತರು ಕಾಯವಾಚ ಮನಸ್ಸಿನಿಂದ ದುಡಿದ್ರು. ಅಲ್ಲಿ ಒಬ್ಬರ ಲಕ್ಕಿ ಡ್ರಾ ಹೊಡ್ಕೊಂಡ್ರಿ, ಚಾನ್ಸ್ ಆಜಂಪೀರ್ ಖಾದ್ರಿ ಹೆಸ್ಕಾಂ ಅಧ್ಯಕ್ಷ ಆದರು, ಪ್ಲಸ್ ಅಲ್ಲಿ ಯಾಸಿರ್ ಖಾನ್ ಪಠಾಣ್ ಶಾಸಕೂ ಆದ. ಅದು ಒಂದು ಹಾವೇರಿ ಜಿಲ್ಲಾ ಫಿಲ್ಲಪ್ ಆಯಿತು, ಒಪ್ಪೋಣ. ಇನ್ನಿತರಿಗೆ 2ನೇ ಸಾಲಿನಲ್ಲಿ ನಂಬರ್ ಹಚ್ಚಿದ ಮೇಲೆ ಇನ್ನು ಆಜಂಪೀರ್ ಖಾದ್ರಿನೂ ತೆಗಿಬೇಕು, ಯಾಸಿರ್ ಖಾನ್ ಪಠಾಣ್ ತೆಗೆದು ಮತ್ತೊಬ್ರಿಗೂ ಮುಂದಿನ ಸಲ ಚಾನ್ಸ್ ಕೊಡಬೇಕು. ಅದು ಅಲ್ಲಿಯ ಹಾವೇರಿಯ ಅಲ್ಪಸಂಖ್ಯಾತರ ಒಂದು ಒಕ್ಕೂಟದ ಧ್ವನಿ. ಅದು ಮುಂದಿನ ಮಾತು. ಇನ್ನು ಬರ್ತಾನೆ ನೋಡ್ರಿ ಹುಬ್ಬಳ್ಳಿಗೆ. ಏನು ಮಾಡಿದಿರಿ? ಅಲ್ತಾಫ್ ಹಳ್ಳೂರು, ಬಾಬಾಜಾನ್ ಮುದೋಳ್, ಖೈರಾತಿ, ಕಿತ್ತೂರ, ಮುಜಾಹಿದ, ತಮಾಟಗಾರ ಎಲ್ಲ ಕೂತ್ರು ಖಾಲಿ. ಪಕ್ಷಕ್ಕೆ ಜೆಂಡಾ ಹಿಡಿದ್ರು, ಪಕ್ಷಕ್ಕೆ ದುಡಿದ್ರು, ಏರ್ಪೋರ್ಟಿಗೆ ಹೋದರು, ಕರ್ಕೊಂಬಂದರು, ಕಾರ್ನಾಗ ಕುಣಿಸಿರು, ಹೋಟೆಲ್ದಾಗ ತಿನ್ನಿಸಿರು, ಉಣಿಸಿರು, ಬಿರಿಯಾನಿ ಚಿಕನ್ ತಂದೂರಿ ತಿಂದರು. ಬೆಳಿಗ್ಗೆ ಅಂದ್ರೆ ಎದ್ದು ಓಡಿ ಹೋಗ್ಬಿಟ್ರು. ಈ ಉಸ್ತುವಾರಿ ಮಾಡೋ ಸಲುವಾಗಿನೇ ಇಟ್ಟಾರೇನು ರೀ ಹುಬ್ಬಳ್ಳಿ ಧಾರವಾಡದಾಗ ಎಂಥ ಘಟಾನುಘಟಿಗಳದಾರ, ಹುಬ್ಬಳ್ಳಿಯಾಗ ಎಂತಿಂಥ ಘಟಾನುಘಟಿಗಳದಾರ. ಕಾಂಗ್ರೆಸ್ ಪಕ್ಷಕ್ಕೆ ಜೀವನ ಪರ್ಯಂತ ದುಡಿದ್ರು, ಅವ್ರನ್ನ ದಾದಿಲ್ಲ. ಅದೇ ರೀತಿ ಬರ್ತಾನೀಗ ಬೆಳಗಾವಿಗೆ ಸಲೀಂ ಖತೀಬ್, ಆಯಿಷಾ ಸಂಧಿ, ಅಬ್ಬಾಸ್ ಮುಲ್ಲಾ, ಮುಜಾವರ್, ಶೇಖ್ ಫ್ಯಾಮ್ಲಿ ಎಲ್ಲಿ ಹೋಯಿತು? ಮುಜಾವರ್ ಫ್ಯಾಮ್ಲಿ MLC ಇದ್ದರು, ಶೇಖ್ ಫ್ಯಾಮ್ಲಿ MLC ಇದ್ದರು. ಆದರೆ ಇನ್ನೂವರೆಗೆ ಯಾವುದೂ ಇನ್ನೂ ಖಾತೆ ಇಲ್ಲ. ಬೆಳಗಾವಿ ಜಿಲ್ಲೆಯ ಅಲ್ಪಸಂಖ್ಯಾತರಿಗೆ 18 ಸೀಟದಲ್ಲಿ 13 ಸೀಟ್ ಬರುವಲ್ಲಿ ಅಲ್ಪಸಂಖ್ಯಾತರ ಪ್ರಮುಖ ಕಾರಣರು ಅನ್ನೋದು ಇಲ್ಲಿಯ 13 ಶಾಸಕರು ವಿಚಾರ ಮಾಡಬೇಕು. CM ಹತ್ರ ಕೂತು ಇಲ್ಲಿ ಕಾರ್ಯಕರ್ತರಿಗೆ ದೊಡ್ಡ ದೊಡ್ಡ ಹುದ್ದೆ ಕೊಡಬೇಕು. ಅಲ್ಪಸಂಖ್ಯಾತರು ಬಂದ್ರೆ ಸರಿಸ್ತೀರಿ, ಅಹಿಂದ ಜನ ಬಂದ್ರೆ ಸರಿಸ್ತೀರಿ. ನಿಮ್ಮ ಅಧಿಕಾರಿಗಳಿಗೆ ಹೆಚ್ಚಿಟ್ಕೋತಿರಲ್ಲ, ನೀವು ಹಿಂದೆ ಸರದ ತ್ಯಾಗ ಮಾಡಿ ಅವರಿಗೆ ಒಂದು ಅಧಿಕಾರ. ನೀ ಈ ಸಾರಿ MLA ಹಾಕಪ್ಪ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನಾ ಒಂದು ಸಾರಿ MLA ಆಗಿದ್ದೀನಿ, ಈಗ ನೀ ಒಂದು ಸಾರಿ MLA ಆಗ್ತೀಯ ಅಂತೀರೇನ್ರಿ? ಅನ್ನೋದಲ್ರಿ. ಅಧಿಕಾರದ ಚಟ ಭಾಳ ಕೆಟ್ಟ, ಹಠ ಭಾಳ ಕೆಟ್ಟ. ರುಚಿ ನೋಡಿರ್ತಿರಲ್ಲ, ಅದನ್ನು ನಿಮ್ಮ ತಗೊಳಕ್ಕೆ ಬರೋದಿಲ್ಲ. ಅದೇ ರೀತಿ ಬರ್ತಾನೆ ನೋಡ್ರಿ ಬಾಗಲಕೋಟೆ ಜಿಲ್ಲೆಗೆ ಎಂತೆಂಥ ಫ್ಯಾಮ್ಲಿಗಳದಾವ, ಅಲ್ಪಸಂಖ್ಯಾತರ ಫ್ಯಾಮ್ಲಿಗಳು. ದಾನ ಧರ್ಮದಾಗ ಮುಂದೆ, ಹಸಿದವಂಗೆ ಅನ್ನ ನೀಡಾಕ ಮುಂದೆ, ಕೊರೋನಾದಾಗ ರಾತ್ರಿ ಹಗಲಿ ದುಡಿದ್ರು ಇದೆ ಅಲ್ಪಸಂಖ್ಯಾತರು. ಹೆಣ್ಗಳು ಸುಟ್ಟರು, ಹೆಣ್ಗಳು ತಮ್ಮ ಧರ್ಮದ ಪ್ರಕಾರ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾದರು. ಆಸ್ಪತ್ರೆಯಲ್ಲಿ ಅಂಜಿಕೆ ಇಲ್ಲದೆ ತಿರುಗಾಡಿದರು, ಬಿಸಿ ಆಹಾರ ಕೊಟ್ಟರು.
ಅವ್ರಿಗೆ ನೀವು ಮೋಸ ಮಾಡಾಕತ್ತೀರಿ. ನಿಮಗೆ ಮಾತ್ರ ಶಾಪ್ ಹತ್ತೋದು 100% ಹತ್ತೋದು. ಈಗ ಬಾಗಲಕೋಟದಲ್ಲಿ ನಜೀರ್ ಕಂಗೋಳು ಏನು ಮಾಡಿದ್ದ, ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದ. 30-40 ವರ್ಷದಿಂದ ದುಡಿಯಾಕತ್ತಾನೆ. ಅವ್ರ ಪೂರ್ವಜರು ದುಡಿದ್ರು, ಜೀವನ ಪರ್ಯಂತ ಪಕ್ಷಾಂತರ ಇಲ್ಲದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದ್ರು. ಆ ಅಂಥವ್ರಿಗೆ ಯಾವುದೂ ಮನೆ ಇಲ್ಲ, ಯಾವುದೂ MLC ಇಲ್ಲ, ಯಾವುದೂ ಖಾತೆ ಇಲ್ಲ, ಯಾವುದೂ ಅಧಿಕಾರ ಇಲ್ಲ. ಕೇವಲ ಅಧಿಕಾರ ಇದ್ದವ್ರ ಹತ್ರ ಹೋಗೋಗಿ ಅವರ ವ್ಯವಸ್ಥೆ ಮಾಡುವಂಥ ಅಧಿಕಾರ ಮಾತ್ರ ತೊಗೊಂಡಿರೇನ್ರಿ. ನೀವು ಒಕ್ಕಟ್ಟಾಗ್ರಿ ಎಲ್ಲ ಜಿಲ್ಲಾದವ್ರು. ಆ ಯಾವ ಮಂತ್ರಿ ನಿಮ್ಮ ಲೀಡ್ರ್ ಅದಲ್ಲ, ನಿಮ್ಮ ಮನೆಗೆ ಬರ್ಬೇಕು ಅವ. ನೀವು ಹೋಗಿ ಅವ್ರ ಮನೆಗೆ ನಿಂದಿರಬಾರ್ದು. ಅವಂಗೆ ಮನೆಗೆ ಬರುವ ಹಂಗೆ ವ್ಯವಸ್ಥೆ ಮಾಡ್ಕೋರಿ. ನೀವು ಶಕ್ತಿವಂತರಾಗ್ರಿ. ನಜೀರ್ ಕಂಗನಳ್ಳಿ ಅದಾರ, ರಫೀಕ್ ಬಾರಿಗಡ್ಡಿ ಅದಾರ, ಸೌದಾಗ ಅದಾರ, ಸಮೀರ್ ಕಂಗನಳ್ಳಿ ಅದಾರ, ಉಸ್ಮಾನ್ ಗಣಿ ಅದಾರ. ಏನು ಮಾಡಕತ್ತೀರಿ ಎಲ್ಲರೂ? ದೇವರೆಲ್ಲ ಧನ ದೌಲತ್ ಕೊಟ್ಟಾನ, ನಿಮ್ಗೆ ಶಕ್ತಿ ಕೊಟ್ಟಾನ, MLAಗಳನ್ನ ತಯಾರು ಮಾಡುವಂಥ ಕಾರ್ಖಾನೆ ಕೊಟ್ಟಾನ. ಬಾಗಲಕೋಟದಲ್ಲಿ ಎಲ್ಲಿ ಯಾರಿಗೆ ಓಟ್ ಹಾಕ್ತೀರ ಅವ್ರು ಆರ್ಜಿ ಬರ್ತಾರೆ. ಆದರೆ ನೀವೇನು ಮಾಡಕತ್ತೀರಿ? ಇವತ್ತು ನಿಮ್ಮನ್ನ ಸಹಿತ ಎಮಾರ್ಸಾಕತ್ತಾರ ಅವ್ರು. ನಿಮ್ಮ ಶಕ್ತಿಯುತರಾಗಿದ್ದೀರಿ. ದೇವ್ರು ನಿಮ್ಗೆ ಧನ ದೌಲತ್ ಕೊಟ್ಟಾನ, ಆಸ್ತಿವಂತರಾಗಿ ಮಾಡ್ಯಾನ, ಅಪಾರವಾದ ಶಕ್ತಿ ಕೊಟ್ಟಾನ, ಹೃದಯವಂತಿಕೆ ಕೊಟ್ಟಾನ. ಇವತ್ತು ನೀವು ದಾನ ಧರ್ಮದ ಮುಖಾಂತರ ಜನರ ಮನಸ್ಸು ಗೆದ್ದೀರಿ. ಆದರೆ ನಿಮಗೆ ನಿಮ್ಮ ಶಾಪ ಮಾತ್ರ ಅವ್ರಿಗೆ ಹತ್ತುವುದು. ಯಾವ್ಯಾವ ನಿಮ್ಮ ನಾಯಕ ಅದಾನ ಅವು ನಿಮ್ಮ ಮನೆಗೆ ಓಡಿ ಬರ್ಬೇಕು. ಹಂಗೆ ಶಕ್ತಿ ನಿರ್ಮಾಣ ಮಾಡ್ಕೊರಿ. ಬಾಗಲಕೋಟದವ್ರು ಹೇಳ್ತಾನೆ ನಾನು ನಿಮಗೆ. ಈಗ ವಿಜಯಪುರಕ್ಕೆ ಬರ್ತಾನೆ ನೋಡ್ರಿ. ವಿಜಯಪುರದಾಗೂ ಘಟಾನುಘಟಿ ಶ್ರೀಮಂತರು. ದೇವರೆಲ್ಲ ಅವ್ರಿಗೂ ಧನ ದೌಲತ್ ಕೊಟ್ಟಾನ, ಹೃದಯವಂತಿಕೆ ಕೊಟ್ಟಾನ. ದಾನ ಧರ್ಮದಾಗ ವಿಜಯಪುರದಾಗ ತಿನ್ಸಾಕು ಉಣ್ಸಾಕು, ಆಸ್ಪತ್ರೆ ದವಾಖಾನೆ ರೊಕ್ಕ ಕೊಡೋಕೆ ಮೊದಲು ಪಾಪ ಅದೇ ಹಮೀದ್ ಮುಷರೀಫ್ 2 ಸಾರಿ ಸೋತ. ಏನು ಅಧಿಕಾರ ಕೊಟ್ರಿ? ಎಷ್ಟೋ ಮಂತ್ರಿಗಳು ಬರ್ತಾರೆ ಅವ್ರ ಮನೆಗೆ. ಊಟ ಖರ್ಚು, ಓಡಾಟ ಪಾಡಾಟ, ವಿಮಾನ ಟಿಕೆಟು, ಕಾರು, ಬಂಗ್ಲೆ. ನಾಚಿಕೆ ಬರ್ತೈತೇನ್ರಿ ನಿಮ್ಗೆ? ಒಬ್ಬ ಹಮೀದ್ ಮುಷರೀಫ್ಗೂ ಇಷ್ಟೊಂದು ಕಾಂಗ್ರೆಸ್ಗೆ ತ್ಯಾಗ ಮಾಡ್ಯಾನ, 2 ಸಾರಿ ಸೋತಾನ ಟಿಕೆಟ್ ತೊಗೊಂಡು. ಅನುಕಂಪ ಮಾನವೀಯತೆ ನಿಮಗಿಲ್ಲ ಅಂದರೆ ಏನು ನಿಮ್ಮ ಪರಿಸ್ಥಿತಿ ಮುಂದಾಗ್ತೈತಿ? ಯಾವ ಪರಿಸ್ಥಿತಿಯಿಂದ ನೀವು ರಾಜಕಾರಣದಿಂದ ಸರ್ವನಾಶ ಆಗಿ ಮನೆ ಹಿಡಿತೀರಿ? ಆ ಶಾಪ ಮಾತ್ರ ಹಮೀದ್ ಮುಷರೀಫ್ ಕೊಡಲಿಲ್ಲ ಅಂದ್ರೂ ಹಮೀದ್ ಮುಷರೀಫ್ ಕಾರ್ಯಕರ್ತರು ಕೊಡೋದು, ಹಮೀದ್ ಮುಷರೀಫ್ ಕಾರ್ಯಕರ್ತರ ಹೃದಯ ಮಾತ್ರ ನಿಮ್ಗೆ ಶಾಪ ಕೊಡೋದು. ಅದೇ ರೀತಿಯಲ್ಲಿ ವರ್ತಿ ಕುಟುಂಬ ಐತಿ, ಬಾಗ್ವಾನ್ ಕುಟುಂಬ ಐತಿ, ಖಾದ್ರಿ ಕುಟುಂಬ ಐತಿ, ಶೇಖ್ ಕುಟುಂಬ ಐತಿ, ಇನಾಮ್ದಾರ್ ಕುಟುಂಬ ಐತಿ, ಉಸ್ತಾದ್ ಕುಟುಂಬ ಐತಿ. ಬಿಜಾಪುರದಾಗ ಇವೆಲ್ಲ ಘಟಾನುಘಟಿ ಕುಟುಂಬಗಳು. ಇವೆಲ್ಲ ಲಾಯರ್ ಅದಾರ, ಪತ್ರಿಕೋದ್ಯಮಿದಾಗ ಅದಾರ, ಬಿಲ್ಡರ್ಸ್ಗಳದಾರ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಉದ್ಯೋಗಪತಿಗಳು ಅದಾರ, ಕಾರ್ಖಾನೆಗಳು ತೆಗದಾರ, ಎಷ್ಟೋ ಮಂದಿಗೆ ಇದನ್ನು ಮಾಡ್ತಾರೆ, ಶೋರೂಮ್ಗಳು ತೆಗದಾರ. ಎಂತಿಂಥವು ದೊಡ್ಡ ದೊಡ್ಡ ಫರ್ನಿಚರ್ ಶೋರೂಮು, ಟೈಲ್ಸ್ ಶೋರೂಮು, ಉದ್ಯೋಗಗಳು ತೆಗದಾರ. ಪತ್ರಿಕೋದ್ಯಮದಲ್ಲಿ ಎತ್ತಿದ ಕೈ ಅನೇಕ ಘಟಾನುಘಟಿಗಳು ಅದಾರ. ಆದರೆ 2 ಸಾರಿ ಅಲ್ಲಿ ಸೋತರು. ಆದರೂ ನಿಮಗೆ ಅನುಕಂಪ ಮಾನವೀಯತೆ ಇಲ್ಲ. ಅಲ್ಲಿ ಒಬ್ಬ ಹಿಂದೂ ಮುಸ್ಲಿಮ್ನ ಬೇಕೋತಾನೆ ಬರೀ ರಾಜಕೀಯ ಮಾಡ್ಕೊತ ಹೋಗ್ತಾನೆ. ಅವನಿಗೆ ಟಕ್ಕರ್ ಕೊಡೋ ಸಲುವಾಗಿ ಆದರೂ ಅಲ್ಲಿ ಒಬ್ಬ ಹಮೀದ್ ಮುಷರೀಫ್ ಒಬ್ಬ MLC ಮಾಡ್ಬೇಕಾಗಿತ್ತು ರೀ. ಅದು KPCC ಹೈಕಮಾಂಡ್ ಕೇಳುವುದಿಲ್ಲ ರೀ ಇಂಥವೆಲ್ಲ. ಕಿವುಡನ ಮುಂದೆ ಕಿನ್ನರಿ ಬಾರಿಸಿದರೆ ಏನು ಫಲ? ಕಿವಿ ಕಿವುಡಾಗ್ಯಾವ. ಅದರ ಸಲುವಾಗಿ ಕಿವಿ ಕಿವುಡಾದ್ರೆ ಏನು ಮಾಡಬೇಕು? ಆ ಥರದ ಮದ್ದು ನಮ್ಮ ಕಡೆ ಐತಿ. ಅವರು ಓಡಿ ಬರ್ತಾರೆ ನಿಮ್ಮ ಮನೆಗೆ. ಅದನ್ನು ರಣತಂತ್ರ ಹಿಡೀರಿ ನೀವು. ಇನ್ನು ಬರ್ತಾನೆ ಮುಂದೆ ಈ ಪಕ್ಷಕ್ಕಾಗಿ ಕುಟುಂಬಗಳು ಗದಗದಾಗ ಮುಸಲ್ಮಾನರದಾರ, ಹಾವೇರಿಯಾಗ ಅದಾರ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಎಲ್ಲ ಹೇಳ್ಕೊತ ಆದ್ನಿ. ಬಾಗಲಕೋಟೆ ಬಿಜಾಪುರದ ಹೇಳಿನಿ. ಇದಕ್ಕೆ ಮದ್ದು ಏನೈತೆ ಅಂದ್ರೆ ನೀವೆಲ್ಲರೂ ಒಂದು ಸಮನ್ವಯ ಸಮಿತಿಯಿಂದ ಒಂದು ಮೀಟಿಂಗ್ ಮಾಡ್ಕೋರಿ. ಮೀಟಿಂಗ್ ಮಾಡ್ಕೊಂಡು ನಿಮ್ಮ ನಾಯಕರದಾರ ಒಬ್ಬೊಬ್ಬರು ಮಂತ್ರಿ ಜೊತೆ ಅಟ್ಯಾಚ್ ಅದಿರಿ ನೀವು. ಬಾಗಲಕೋಟದವ್ರು ಒಬ್ಬರು ಜೋಡಿ ಅದಿರಿ, ಬಿಜಾಪುರದವ್ರು ಒಬ್ಬರು ಜೋಡಿ ಅದಿರಿ, ಬೆಳಗಾವ್ದವ್ರು ಅದಿರಿ, ಹುಬ್ಬಳ್ಳಿ ಧಾರವಾಡದವ್ರು ಒಬ್ಬೊಬ್ರು ಅದಿರಿ. ಒಬ್ಬೊಬ್ಬ ಮಂತ್ರಿ ಹಿಂದೆ ನೀವು ಹಿಂಬಾಲಕರಾಗಿ ತಿರುಗಾಡ್ತೀರಿ. ಆ ಮಂತ್ರಿ ಬೈಟು ಅಷ್ಟೇ ಚಹಾ ಕುಡಿಸ್ತಾನೆ ಕಳಿಸ್ತಾನೆ. ಮುಂದೆ ಏನೂ ಇಲ್ಲ. ನಿಮ್ಗೆ ಅಧಿಕಾರ ಕೊಡ್ಬೇಕು. ನಿಮ್ಗೆ ಏನಾದರೂ ಉತ್ತರ ಕರ್ನಾಟಕಕ್ಕೆ ಏನಾದರೂ ಒಂದು ಸಂಸ್ಥೆಗಳು ಮಾಡಿರಿ, ಅದಕ್ಕೆ ಏನಾರು ನಿಮಗೆ ಗ್ರ್ಯಾಂಟ್ ಕೊಡ್ಬೇಕಾದ್ರೆ ಏನು ಮಾಡೋದಿಲ್ಲ ನಾವು. ಮಾಡೋದು ಇಲ್ಲ. ಬರೇ ನಿಮ್ಮನ್ನ ಹಾರು ತುರಾಯಿ ಶಾಲು ಫೋನ್ ಮಾಡ್ತಾ ಹೇಳ್ತಾನೆ, ಬರ್ತೀನಿ ನಿಮ್ಮ ಮನೆಗೆ, ಮೀನಾ ಮಾಡು, ಅದನ್ನು ಮಾಡು, ಫಿಶ್ ಫ್ರೈ, ಫಿಶ್ ಕರಿ, ಫಿಶ್ ಡ್ರೈ, ಇವೆಲ್ಲ ಇಂಥವೆಲ್ಲ ತಿನ್ಸ್ಕೊತಾನೆ ನೀವು. ಆದರೆ ಇದು ಗುಲಾಮ್ಗಿರಿ ಪದ್ಧತಿ ಬೇಡ. ನಾಯಕನಾಗೋದು ಕಲೀರಿ. ಕೇಡ್ರ ಮಟ್ಟದಿಂದ ಲೀಡ್ರ್ ಆಗಬೇಕು. ಹೆಂಗೆ ಲೀಡ್ರ್ ಆಗ್ಬೇಕು ಅನ್ನೋದು ಅವರು ಕಿವಿ ಹಿತ್ತಾಳಿ ಹೋದಾವ. ಕೇಳು ಹಂಗೆ ಮಾಡ್ರಿ. ಮಾಡ್ತೀರಿ. ಉತ್ತರ ಕರ್ನಾಟಕದ ಈ ನಾಯಕರ ಹೆಸರು ಹೇಳೀನಿ. ನಾ ಏನು ನಿಮ್ಮ ಪಕ್ಷದವಲ್ಲ, ಯಾವ ಪಕ್ಷದ ಸದಸ್ಯತ್ವ ಹೊಂದಿಲ್ಲ, ಯಾವನಿಗೆ ಹೆದರಿ ಜೀವನ ಮಾಡುವುದಿಲ್ಲ, ಯಾವಂಗೆ ಅಂಜೋದಿಲ್ಲ, ಯಾವಂಗೆ ಬೆದರುವುದಿಲ್ಲ. ನನ್ನದೇ ಆದಂಥ ಸತ್ಯದ ಕಡೆ ನನ್ನ ನಡೆ. ನೇರಾನೇ ಹೇಳ್ತೀನಿ. ಯಾವ MLA ಇರಲಿ, ಯಾವ ಮಂತ್ರಿ ಇರಲಿ, ಅವನ ಮೂಲೆ ಗುಂಪು ಮಾಡುವಂಥ ಶಕ್ತಿನೂ ಸಹಿತ ಈ ಮತದಾರನಲ್ಲಿ ಐತಿ. ಆ ಮತದಾರ ಶಕ್ತಿ ನನ್ನ ಜೊತೆ ಐತಲ್ಲ, ಅದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಇದರ ಸಲುವಾಗಿ ಕೂಲಂಕುಷ ವಿಚಾರ ಮಾಡಿರಿ ಹೈಕಮಾಂಡ್. ಪ್ರಿಯಾಂಕಾ ವಾಡ್ರಾ ಅಪಾಯಿಂಟ್ಮೆಂಟ್ ಕೇಳಿ ಕೊಡಲಿಲ್ಲ. ಸುರ್ಜೇವಾಲಾ ಜೋಡೆ ಮಾತಾಡ್ಸೋಣ ಅಂತೇಳಿ 10-15 MLAಗಳು ಕೂಡಿರ. ಏನಾರೇ ಮಾತಾಡ್ತಾನೆ ಆಂಬಲ್ ಬಿಡಪ್ಪ, ಮತ್ತು ನಮ್ಮದೇ ಏನು ಹೇಳ್ಯಾನಂತೇಳಿ ಅದನ್ನೂ ಸಹಿತ ಮುರಿದು ಬಿದ್ದರು. ಕೇಳಾವಿದ್ನ ಸುರ್ಜೇವಾಲಾಗ. ಮೊದಲ ಸುರ್ಜೇವಾಲಾನ ಇನ್ಚಾರ್ಜಿಂದ ತೆಗಿಬೇಕಂತೇಳಿ ಪ್ರಿಯಾಂಕಾ ಗಾಂಧಿ ಹೇಳಾವಿದ್ನ. ಏನು ಮಾಡ್ತಾನೆ ಸುರ್ಜೇವಾಲಾ? ಬರ್ತಾನೆ, ಹೋಗ್ತಾನೆ, ತಿರುಗಾಡ್ತಾನೆ, ಹೋಟೆಲ್ದಾಗ ಇರ್ತಾನೆ, ಆರಾಮ ಮಾಡ್ತಾನೆ, ಮಜಾ ಮಾಡ್ತಾನೆ, ಹೋಗ್ತಾನೆ. ಏನಿಲ್ಲ ಅಲ್ಪಸಂಖ್ಯಾತರ ಬಗ್ಗೆ ಕೇಳ್ಯಾನ. ಅಲ್ಪಸಂಖ್ಯಾತರದ ಒಂದು ಮೀಟಿಂಗ್ ತೊಗೊಂಡಾನ. ಇದೇ ಗುಲಾಮ್ ನಬಿ ಆಜಾದ್ ಇಲ್ಲಿ ಕರ್ನಾಟಕ ಇನ್ಚಾರ್ಜ್ ಇದ್ದರು.
ಎಷ್ಟೊಂದು ಕಾರ್ಯಕರ್ತರು ಅವ್ರ ಜೊತೆ ಇರ್ತಿದ್ರು. ಇವತ್ತು ಈ ಸುರ್ಜೇವಾಲ ಬಂದರೆ ಯಾರೂ ಇರೋದಿಲ್ಲ. ದೊಡ್ಡ ಹೋಟೆಲ್ ಒಬ್ಬೊಬ್ಬ ಮಹಾನಾಯಕನ ಜೊತೆ ಹೋಗಿ ಕೂಡಿ ಒನ್ ಸೈಡ್ ಬ್ಯಾಟಿಂಗ್ ಮಾಡ್ಕೊತ ಹೋಗೋದು ಇದು ನಡೆಯೋದಿಲ್ಲ. ಸುರ್ಜೇವಾಲನ ಮೊದಲು ಕೆತ್ತೋಗಿರಿ ಕರ್ನಾಟಕ ಉಸ್ತುವಾರಿ, ಬೇರೆದವನ ಉಸ್ತುವಾರಿ ಹಾಕ್ರಿ, ಇಲ್ದಿದ್ರೆ ಅಲ್ಪಸಂಖ್ಯಾತರ ಪರಿಸ್ಥಿತಿ ಕೆಡ್ತೈತಿ. ಇನ್ನು ದಲಿತರ ಒಂದು ಒಕ್ಕೂಟ ಯಾವ ನಿರ್ಣಯ ತಗೋತೈತೆ ಅನ್ನೋದು ಅದನ್ನು ವಿಡಿಯೋ ಮತ್ತೊಂದು ಮಾಡ್ತೀನಿ. ದಲಿತರಿಗೂ ಅನ್ಯಾಯ ಆಗೈತಿ. ಇದೇ ಹಾವೇರಿದಿಂದ ಹಿಡಿದು ಬಾಗಲಕೋಟೆ ಬಿಜಾಪುರವರೆಗೆ ಸಂಪೂರ್ಣವಾದ ವಿವರ ಕೊಡ್ತೀನಿ. ಖಡಕ ಜವಾರಿ ಕಾಕಾನ ಖಡಕ ಚಾನಲ್ ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ, ಅನಿಸಿಕೆಗಳನ್ನ ಹಾಕಿರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.